ಕಲಬುರಗಿಯಲ್ಲಿ ರೊಟ್ಟಿ ಕೇಂದ್ರಕ್ಕೂ ಕೂಡ ಈಗ ಸಿಲಿಂಡರ್ನ ಸಮಸ್ಯೆ ಕಾಡ್ತಾ ಇದೆ. ಸೌದೆ ಒಲೆ ಮೇಲೆ ರೊಟ್ಟಿ ಮಾಡ್ತಾ ಇರುವಂತಹ ಮಹಿಳೆಯರು ಈಗ ಅಲ್ಲಲ್ಲಿ ಕಾಣಸಿಗ್ತಾರೆ. ಯಾಕಂದ್ರೆ ಗ್ಯಾಸ್ ಇಲ್ಲ, ಹಾಗಾಗಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಕಲಬುರಗಿಯ ಶಾಂತಿನಗರದಲ್ಲಿರುವಂತಹ ಮಹಾಲಕ್ಷ್ಮಿ ರೊಟ್ಟಿ ಕೇಂದ್ರದಲ್ಲಿ ಮೊದಲು 3,000 ರೊಟ್ಟಿಯನ್ನು ತಯಾರಿಸ್ತಾ ಇದ್ರು, ಮಾರಾಟ ಮಾಡ್ತಾ ಇದ್ರು. ಆದರೆ ಈಗ 1,000 ರೊಟ್ಟಿ ಮಾತ್ರ ಮಾರಾಟ ಆಗ್ತಾ ಇದೆ. ಅಂದರೆ ಈ ಯುದ್ಧ ನಿಮಗೆ ಯಾವ್ಯಾವ ರೀತಿ ತೊಂದರೆಗಳನ್ನು ತಂದಿಟ್ಟಿದೆ ಅಂತ. ಅವ್ರು ಯಾರೋ ಯುದ್ಧ ಮಾಡ್ತಾ ಇದ್ದಾರೆ, ಅದೆಲ್ಲೋ ಸಾವಿರಾರು ಕಿಲೋಮೀಟರ್ ದೂರಗಟ್ಟಲೆ ನಡೀತಾ ಇರುವಂಥದ್ದು ಅಲ್ಲಿ ಯುದ್ಧಗಳು. ನಮಗಿಲ್ಲಿ ಯಾವುದೋ ಮಿಸೈಲ್ ಬಂದು ಬಿತ್ತು, ಅಥವಾ ಯಾವುದೋ ಡೆಬ್ರಿಸ್ ಬಿದ್ವೋ, ಅಥವಾ ಯಾವುದೋ ಡ್ರೋನನ್ನು ಇಂಟರ್ಸೆಪ್ಟ್ ಮಾಡಿದ್ವೋ ಅನ್ನೋಂಥದ್ದಲ್ಲ. ಬಟ್ ಜನಸಾಮಾನ್ಯರಿಗೆ ಇಲ್ಲಿ ಏನಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ, ಈ ಯುದ್ಧದಿಂದಾಗಿ ಗ್ಯಾಸ್ನ ಸಮಸ್ಯೆ ಕಾಡ್ತಾ ಇರೋದ್ರಿಂದಾಗಿ. ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರ್ತಕ್ಕಂಥದ್ದು ಯುದ್ಧದ ಪರಿಣಾಮ ಸದ್ಯ ಸಿಲಿಂಡರ್ಗಳ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಸಾಕಷ್ಟು ಹೋಟೆಲ್ಗಳು ಕೂಡ ಸಿಲಿಂಡರ್ ಇಲ್ಲದೆ ಬಂದ್ ಆಗಿರ್ತಕ್ಕಂಥದ್ದು. ಅದರ ಇನ್ನೊಂದು ಎಫೆಕ್ಟ್ ಸದ್ಯ ರೊಟ್ಟಿ ಕೇಂದ್ರಗಳ ಮೇಲೂ ಕೂಡ ಬೀರಿದೆ. ಸದ್ಯ ಕಲಬುರಗಿಯ ಶಾಂತಿನಗರದಲ್ಲಿರ್ತಕ್ಕಂಥ ಏನು ಮಹಾಲಕ್ಷ್ಮಿ ರೊಟ್ಟಿ ಕೇಂದ್ರ ಇತ್ತು, ಅದಕ್ಕೂ ಕೂಡ ಸದ್ಯ ಸಿಲಿಂಡರ್ ಎಫೆಕ್ಟ್ ಬೀರಿರ್ತಕ್ಕಂಥದ್ದು. ಯಾಕಂತಂದರೆ ಸಿಲಿಂಡರ್ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಸದ್ಯ ಸೌದೆ ಒಲೆಗಳ ಮೊರೆ ಹೋಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಅಂದರೆ ಸುಮಾರು 5ಕ್ಕೂ ಹೆಚ್ಚು ಸೌದೆ ಒಲೆಗಳನ್ನು ಹೂಡಿ ಸದ್ಯ ಇಲ್ಲಿನ ಮಹಿಳೆಯರು ಏನಂತಂದರೆ ರೊಟ್ಟಿ ಮತ್ತು ಚಪಾತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇವರು ಈಗ ಏನು ಅಂತಂದರೆ ಸೌದೆ ಒಲೆಗಳಿಂದ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ತೊಂದರೆ ಆಗ್ತಿದೆ ಮತ್ತು ಬಿಸ್ನೆಸ್ ಹೇಗಿದೆ ಅನ್ನೋದನ್ನು ಅವ್ರ ಮುಖಾಂತರನೇ ಕೇಳೋಣ. ಖುದ್ದು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ನಾನು. ಈಗ ಕಟ್ಟಿಗೆ ಒಲೆಯಿಂದ ಅಡುಗೆ ಮಾಡ್ಲಿಕ್ಕತ್ತೀರಿ, ಏನು ತ್ರಾಸ ಅಲ್ಕತ್ ಸರ್? ಆವಾಗ 3,000 ತನಕ ರೊಟ್ಟಿ ಚಪಾತಿ ಎಲ್ಲ ಕೊಡ್ತಿದ್ದೀವಿ ರೀ. ಇಂದ್ರ ಕ್ಯಾಂಟೀನ, ಹೋಟೆಲ್ಗಳು, ಮನೆಗಳು ಎಲ್ಲ ಬರ್ತೀವಿ ರೀ ಗಿರಾಕಿ. ಈಗಾದ್ರೆ ಎಲ್ಲ ಬಂದಾಗ್ಯಾವ್ರಿ. ಕಟ್ಗೆ ಮೇಲೆ ಆಗಲ್ಲಾಗ್ಯಾವ, ರೇಟ್ ಬಡ ಸಂಬಂಧ ರೇಟ್ ಆಗಲ್ಲಾಗ್ಯದ. ಸೆಕೆ ಭಾಳ ಆಯಿತು, ಎಲ್ಲ ಲಾಸ್ ಅಲ್ಲತ್ತದ್ರಿ ಸರ. ಗ್ಯಾಸ್ಗಳಿದ್ರೆ ಎಲ್ಲರ ಮನೆಗಳು ನಡೀತಾವ. ವಯಸ್ಸಾದವ್ರು, ಅಜ್ಜಿದವ್ರ, ಅಂಗವಿಕಲದವ್ರ ಎಲ್ಲರೂ ಮಾಡ್ತಿರು. ಒಂದು 18 ಮಂದಿ ಜನ ನಂಬಲ್ಲಿ. ಈಗ ಖಾಲಿ 8 ಮಂದಿಗೆ ತೊಗೊಂಡಿವ್ರಿ. ಈಗ 8 ಮಂದಿಗೆ ತೊಗೊಂಡು ಬೆಳಕ ಮುಂದೆ ಈಗ ಅವ್ರು ಏನು ಮಾಡಮು, ನಾವು ಹೆಂಗೆ ಹೊಟ್ಟೆ ತುಂಬಿಸ್ಬೇಕು, ಹ್ಯಾಂಗಿಲ್ಲ ಅಂತ ಕೇಳತ್ತಾರ್ರಿ ಸರ. ಭಾಳ ಸೆಕೆ, ಮನಿದವರು ಒಲೆ ಹಚ್ಬೇಡ ಅಂತಾರೆ. ಹಿಂಗೆ ಮಾಡಿ 8,000 ರೂಪಾಯಿ ಬಾಡಿಗೆ ಕಟ್ಟಬೇಕು. ಅದಕ್ಕೆ ನಾ ಬೇಕಲ್ಲ ಖರ್ಚಕ್ಕಂತಂದು ಮಾಡ್ಲತ್ತೀವ್ರಿ ಸರ. ಈಗ ಭಾಳ ಕಷ್ಟ ಅಲತ್ತ, ಹೆಣ್ಮಕ್ಳು ಹೈರಾಣ ಅಲತ್ತೀವಿ ನಾವು. ಸಿಲಿಂಡರ್ ಬಂದ್ರೆ ಅನುಕೂಲ ಆಗ್ತದೆ. ಸಿಲಿಂಡ್ರ್ ಬಂದ್ರೆ ಒಬ್ಬೊಬ್ರು 400-500 ರೂಪಾಯಿ ಒಯ್ತಾರ್ರಿ ಸರ. ಈಗ 300-150 ರೂಪಾಯಿ ಒಯ್ಯಲಾಗ್ಯಾರ್ರಿ ಅವರು. ಪಾಪ ಅವ್ರಿಗೆ ಒಲೆ ಮೇಲೆ ಆಗಲ್ಲಾಗ್ಯದಲ್ರಿ. ಈಗ 20 ವರ್ಷದಿಂದ ನಾವು ಮಾಡ್ಲತ್ತೀವಿ, ಗ್ಯಾಸಿನ ಮೇಲೆ ಮಾಡಿದ್ದೀವಿ ರೀ. ಈಗ ಏನೂ ಆಗಲ್ಲಾಗ್ಯದ. ಎಲ್ಲ ರೊಕ್ಕ ಎಜುಕೇಷನ್ ಅದು, ಹುಡುಗರು ಮಕ್ಕಳೆಲ್ಲ ಸಾಲಿಗೆ ಹೋಗ್ಲಾರ್ದು ಮನ್ಯಾಗ ಉಳಿಲತ್ತಾವ. ಗರೀಬ್ ಮಂದಿ ಎಲ್ಲಿ ಮಾಡ್ಬೇಕು? ಇಷ್ಟು ಏನು ಮಹಾಲಕ್ಷ್ಮಿ ಏನು ರೊಟ್ಟಿ ಕೇಂದ್ರ ಏನಿದೆ ಅವರ ಮಾಲೀಕರ ಮಾತುಗಳು. ಯಾಕಂತಂದರೆ ಕಳೆದ 2-3 ದಿನಗಳಿಂದ ಸಿಲಿಂಡರ್ ಸ್ಥಗಿತ ಆದಂಥ ಹಿನ್ನೆಲೆಯಲ್ಲಿ ಸದ್ಯ ಸಾಕಷ್ಟು ತೊಂದರೆ ಆಗ್ತಿದೆ. ಈಗ ಏನು ಅಂತಾರೆ, ಆ ಸಿಲಿಂಡರ್ ಪೂರೈಕೆ ಆದರೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.